ಹಾಯ್ ವೆಲ್ಕಮ್ ಬ್ಯಾಕ್. ಸೊ ನಾನು ಈ ವಿಡಿಯೋದಲ್ಲಿ ಅದೇ ಬಾಣಂತಿ ಆಹಾರ ವೀಣಾ ಕುಮಾರ್ ಅವರು ಕೂಡ ಕೇಳಿದರು, ಮತ್ತು ನಾನು ಈ ಚಾನಲಲ್ಲಿ ಶೇರ್ ಮಾಡುವ ಅಂತ ಹೇಳಿ ಇದು ಮಾಡಿದ್ದು. ಫಸ್ಟ್ ನಮಗೆ ಕಾಳು ಜೀರಿಗೆ ಕಷಾಯ ಕೊಡ್ತಾರೆ. ಕಾಳು ಜೀರಿಗೆ ಅಂತ ಹೇಳಿದರೆ ಶರೀರದಲ್ಲಿರುವ ನಂಜು ಎಲ್ಲ ತೆಗಿಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಅದನ್ನು ಮಿಕ್ಸರ್ ಜಾರಿಗೆ ಅಥವಾ ಕುಟ್ಟಣಿಯಲ್ಲಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಮಿಕ್ಸರ್ ಜಾರಿಗೆ ಹಾಕಿ ಅಥವಾ ಕುಟ್ಟಣಿಯಲ್ಲಿ ಕಾಳು ಜೀರಿಗೆ ಹಾಗೆ ಇರ್ತದೆ. ನಾನು ನಿಮಗೆ ಸೈಡಲ್ಲಿ ಪಿಕ್ಚರ್ ಹಾಕಿದ್ದೇನೆ. ಇದು ಶರೀರದಲ್ಲಿರುವ ನಂಜು ಮತ್ತು ಏನಾದರೂ ಮ್ಯೂಕಸ್ ಎಲ್ಲ ಉಳ್ಕೊಂಡಿದ್ರೆ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗಬೇಕಾದ್ರೆ ಅದು ಹೋಗ್ತದೆ ಮತ್ತು ನಂಜು ತೆಗೀತದೆ. ಒಂದು 5 ರಿಂದ 6 ದಿನ ಅಥವಾ 3 ರಿಂದ 4 ದಿನ ಕುಡಿಬೋದು. ನನಗೆ ನನ್ನ ಅಮ್ಮ ಮಾಡಿಕೊಟ್ಟರು. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಿಕೊಳ್ಬೇಕು ಫಸ್ಟಿಗೆ. ಹುಡಿ ಮಾಡಿಕೊಂಡು ಮತ್ತು ಅದನ್ನು ಈಗ 2 ಲೋಟ ನೀರು ಹಾಕಿದರೆ ಅದಕ್ಕೆ ಹಾಕಬೇಕು ಈ ಪುಡಿಯನ್ನು. ಹಾಕಿದರೆ ಅದನ್ನು ಬತ್ತಿಸಬೇಕಂದ್ರೆ ಕುದಿಸಿ ಆರಿಸಬೇಕು ಇನ್ನೂ ಸಹ. ಅಂದರೆ 2 ಲೋಟ ಇದ್ದರೆ ಒಂದು ಅರ್ಧ ಲೋಟಕ್ಕೆ ಇಳಿಬೇಕು. ಕಹಿ ಅಂದರೆ ತುಂಬ ಕಹಿ ಇರ್ತದೆ, ಬಟ್ ಬಾಣಂತಿಗೆ ತುಂಬ ಒಳ್ಳೆಯದು. ಬೆಳಗ್ಗೆ ಹಸಿವು ಹೊಟ್ಟೆಯಲ್ಲಿ ಕುಡಿಯೋದು ಇದನ್ನು. ಅದಾದ ಮೇಲೆ ಬೆಳಗ್ಗೆ ತಿಂಡಿಗೆ ಹುಳಿ ಉಪ್ಪಿನಕಾಯಿ, ಲಿಂಬೆ ಉಪ್ಪಿನಕಾಯಿ, ತುಪ್ಪ, ಅನ್ನ ಮತ್ತು ಅದರ ಜೊತೆ ಹಾಲು ಲಾಸ್ಟಿಗೆ ಕುಡಿಲಿಕ್ಕೆ ಕೊಡ್ತಾರೆ. ಹಾಗೆ ಸ್ನಾನ ಎಲ್ಲ ಆದಮೇಲೆ ಒಂದು 10 ಎಣ್ಣೆ ಸ್ನಾನ ಎಲ್ಲ ಆದಮೇಲೆ ಒಂದು ರಸ್ಕ್ ಮತ್ತು ಕಾಫಿ. ರಸ್ಕ್ ನಾನು ಗೋಧಿ ಹಿಟ್ಟಿಂದ ಯೂಸ್ ಮಾಡೋದು. ಹಾಗೆ ನಾನು ಬಾಣಂತನದಲ್ಲಿ ಕಾಫಿ ಮತ್ತು 11 ಗಂಟೆಗೆ ಬೆಳಗಿನ ಸಂಜೆ ಇದಕ್ಕೆ ರಸ್ಕ್ ತಿಂತಾಯಿದ್ದೇನೆ. ನಾನು ವೀಟ್ ರಸ್ಕ್ ತಿನ್ನೋದು, ಮೈದಾ ತಿನ್ನೋದಿಲ್ಲ. ಬೆಳಗ್ಗೆ ಅದೆಲ್ಲ ನಿಮಗೆ ನಾನು ತೋರಿಸಿದ್ದೇನೆ ನನ್ನ ರೂಟೀನ್ ಏನು ತಿಂತಾಯಿದ್ದೇನೆ ಅಂತೇಳಿ. ಸೊ ನಿಮಗೆ ತೋರಿಸುವ ಅಂತೇಳಿ ನಾನು ವಿಡಿಯೋ ಮಾಡಿದ್ದು. ನಾನು ಸಿಕ್ಕಾಪಟ್ಟೆ ತಿನ್ನೋದಿಲ್ಲ. ನಾನು ಏನು ಡಯಟ್ ಫಾಲೋ ಮಾಡಬೇಕು, ನಮ್ಮ ಅಮ್ಮ ಅಂದರೆಲ್ಲ ಹೇಗೆ ಮಾಡಿದ್ದಾರೆ. ಸೊ ಅಮ್ಮ ಅಡುಗೆ ಮಾಡಿಕೊಡ್ತಾರೆ, ಅದನ್ನು ಅಮ್ಮ ಕೊಟ್ಟಿದ್ದಾನೆ ಅಷ್ಟೇ ತಿಂತೀನಿ ನಾನು. ಸೊ ಮಗ ಮಲಗಿದ್ದಾನೆ, ಹೇಳಿದೆ ಅಲ್ಲ ರಸ್ಕ್ ಮತ್ತು ಕಾಫಿ ಅಂತ. ಕಾಫಿ ಕೊಡೋದು ಬಾಣಂತಿ ಶರೀರ ಸ್ವಲ್ಪ ಹೀಟಾಗಿರಬೇಕು ಅಂತ ಹೇಳ್ತಾರೆ. ಹೀಟ್ ಆಗಿರಬೇಕು ಅಂತ, ಶೀತ ಆಗಬಾರ್ದು ಅದೆಲ್ಲ. ಬೆಳಗ್ಗೆ ಮತ್ತು ಸಂಜೆ 1 ಕಪ್ ಅಷ್ಟೇ ಕುಡಿಯೋದು ನಾನು. ಮತ್ತು ಬಾಕಿ ಇದು ಅಷ್ಟೇ, ಗ್ಯಾಸಿ ಐಟಮ್ಸ್ ತಿನ್ನಲ್ಲ. ಗ್ಯಾಸಿ ಐಟಮ್ಸ್ ಅಂದರೆ ಆಲೂಗಡ್ಡೆ ಅದೆಲ್ಲ ತಿನ್ನಬಾರ್ದು ಜಾಸ್ತಿ. ಅಂದರೆ ಬೇಯಿಸಿದ ಹೋಳು ಕೊಡ್ತಾರೆ ಅಮ್ಮ, ಸೌತೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಎಲ್ಲ ಊಟಕ್ಕೆ, ಬೀನ್ಸು ಈ ಥರ. ಹಾಗಂತೇಳಿ ಮಸಾಲೆ ಎಲ್ಲ ಹಾಕಿಬಿಟ್ಟು ತಿನ್ನೋದಲ್ಲ ಚೆನ್ನಾಗಿ. ಬೆಳಗ್ಗೆನೂ ನನಗೆ ಊಟನೇ ಮಾಡೋದು ಕುಚ್ಚಲಕ್ಕಿ, ಅನ್ನ, ತುಪ್ಪ, ನೀವು ನೋಡ್ದಂಗೆ ಲಿಂಬೆ ಹುಳಿ ಉಪ್ಪಿನಕಾಯಿಯನ್ನೇ ಊಟ ಮಾಡೋದು ನಾನು. ಹಾಗಂತ ಎಲ್ಲ ತರಕಾರಿ ತಿನ್ನೋದಲ್ಲ. ಇದು ಬೀನ್ಸನ್ನು ಬೇಯಿಸಿ ಕೊಟ್ಟಿದ್ದಾರೆ ಅಮ್ಮ. ಈಗ ಗಾರ್ಡ್ಸ್ ಎಲ್ಲ ಆಗ್ಬೋದು, ಸೌತೆಕಾಯಿ ಆ ಥರದ್ದೆಲ್ಲ. ಮತ್ತು ಹಾಲು 1 ಲೋಟ ಕೊಡ್ತಾರೆ ಊಟಕ್ಕೆ. ಸೌತೆಕಾಯಿ, ಸೋರೆಕಾಯಿ ಜೀರ್ಣ ಆಗುವಂಥದ್ದನ್ನು ಮಾತ್ರ ತಿನ್ನಬೇಕು ಹೀಗೆ. ಸೊ ನಾನು ಮಲ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಬಾಣಂತಿ ಅಂತ ಹೇಳಿದರೆ ಊಟ ಮಾಡಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಊಟ ಮಾಡಿ, ರಾತ್ರಿ ಊಟ ಮಾಡಿ ಒಂದು ಅರ್ಧ ಗಂಟೆ ಆದರೂ ಮಲ್ಕೊಂಡೇ ಇರಬೇಕು. ತುಂಬ ಹೊತ್ತು ಮಾತಾಡೋದು ಇದೆಲ್ಲ ಮಾಡಬಾರ್ದು, ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರುತ್ತೆ, ಒಂದೊಂದು ಕಡೆದು ಒಂದಿರ್ತದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹವ್ಯಕರ ಪದ್ಧತಿಯಲ್ಲಿ ನಾವು ಹೀಗೆ ಮಾಡೋದು. ಬಾಣಂತನ ಫುಡ್ಡು ನಮ್ಮದು ಹೀಗೆ ಇರ್ತದೆ. ನಮ್ಮ ಸೈಡ್ ಹೀಗೆ ಇರ್ತದೆ, ಮಲ್ಕೊಂಡಿರಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಸೊಂಟ ನೋವು ಈ ಥರದ್ದೆಲ್ಲ ಬಾಣಂತನದಲ್ಲಿ ಬಂದರೆ ಅದು ಪರ್ಮನೆಂಟ್ ಮತ್ತು ಹೋಗೋದಿಲ್ಲ ಅಂಥೇಳಿ. ತುಂಬ ಹೊತ್ತು ಕೂತ್ಕೊಳ್ಬಾರ್ದು, ತುಂಬ ಮಾತಾಡಬಾರ್ದು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ ಮನೆಯಲ್ಲಿರೋರ ಜೊತೆ ಎಲ್ಲ. ಹಾಗೆ ಮಲ್ಕೊಂಡಿರಬೇಕು ಅಂತೇಳಿ 3 ಹೊತ್ತು ಹಾಗೆ ಊಟ ಕುಚ್ಚಲಕ್ಕಿ ಅನ್ನ ಊಟವೇ ಮಾಡೋದು. ನಮ್ಮಲ್ಲಿ ಹಾಗೆ ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರ್ಬೋದು. ಮತ್ತು ಹೀಗೆ ಮಲ್ಕೊಳ್ಳುವಾಗ ಕಾಲು ನೇರ ಮಲ್ಕೊಳ್ಬೇಕು, ಸೈಡೆಲ್ಲ ಮಲ್ಕೊಳ್ಳೋದಲ್ಲ. ನೇರ ಮಲ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ನಾವು ಒಂದು ಸ್ವಲ್ಪ ಹೊತ್ತಾದರೂ ಸೈಡ್ ಮಲ್ಕೊಳ್ಳಿಲ್ಲ ಅಂದರೆ ಸುಸ್ತಾಗ್ತದೆ ನಮಗೆ. ಹಾಗಾಗಿ ನೇರ ಮಲ್ಕೊಂಡ್ರೆ ಒಳ್ಳೆಯದಂತ. ಮತ್ತು ಕಾಫಿ ಕುಡಿಯೋದು ಹೆಚ್ಚಾಗಿ ಹಳೆ ಕಾಲದಲ್ಲಿ ಎಲ್ಲ ಕಾಫಿ ಕೊಡ್ತಾಯಿದ್ರು. ನಾವು ಈಗ ಬೇಕಾದರೆ ಟೀ, ಕಷಾಯ ಈ ಥರದ್ದು ಕುಡಿತಾರೆ. ನಾನು ಕಾಫಿಯೇ ಕುಡಿತಾ ಇದ್ದೇನೆ. ನನ್ನ ಅಮ್ಮ ಎಂತ ಫಾಲೋ ಮಾಡಿದ್ದಾರೆ ಅದನ್ನೇ ಕುಡಿತಾ ಇದ್ದೇನೆ. ಒಂದೊಂದು ಭಾಗದ ಜನರ ಪದ್ಧತಿ ಒಂದೊಂದು ಥರ ಇರ್ತದೆ. ಹಾಗಾಗಿ ಅವರವರಿಗೆ ಹೇಗೆ ಅನ್ನಿಸ್ತದೆ ಹಾಗೆ ಮಾಡಿದರೆ ಆಯಿತು. ಮತ್ತು ಬಾಣಂತನದಲ್ಲಿ ಇದು ಎಂತ ಸ್ಟಾರ್ಟ್ ಆಗಬಾರ್ದು ಅಂದರೆ ಆರೋಗ್ಯ ಸಂಬಂಧಿ ಕಾಯಿಲೆಗಳು ಸ್ಟಾರ್ಟ್ ಆದರೆ ಅದು ಪರ್ಮನೆಂಟ್. ಅಂದರೆ ಬೆನ್ನು ನೋವು, ಸೊಂಟ ನೋವು ಶುರುವಾದರೆ ಮತ್ತು ಅದು ಪರ್ಮನೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಮಲ್ಕೊಂಡಿರೋದು ಒಳ್ಳೆಯದು. ಒಂದು 40 ದಿವಸ ನಮ್ಮ ಕಡೆ ಎಲ್ಲ ಹಾಗೆ 40 ದಿನ ಬಾಣಂತನ ಅಂತ ಮಾಡ್ತಾರೆ. ಅದಾದಮೇಲೆ ನಿಮ್ಮದು ಇದರಲ್ಲಿ ಫುಡ್ ರೂಟೀನ್ ಎಲ್ಲ ತೋರಿಸಿದ್ದೇನೆ ನಾನು.
ಸಿಕ್ಕಾಪಟ್ಟೆ ತಿನ್ನಬಾರ್ದು, ಯಾಕಂದರೆ ಜೀರ್ಣ ಆಗಬೇಕು, ತುಂಬ ಸೂಕ್ಷ್ಮ ಆಗಿರ್ತದೆ ಬಾಣಂತಿ ಶರೀರ. ಹಾಗಾಗಿ ಲಿಮಿಟೆಡ್ ಆಹಾರ, ಗ್ಯಾಸಿ ಐಟಮ್ಸ್ ಎಲ್ಲ ತಿನ್ನಬಾರ್ದು. ಅಂದರೆ ಇದೆಲ್ಲ ತಿನ್ಬೋದು, ಸೌತೆಕಾಯಿ ಹೋಳು, ಸೋರೆಕಾಯಿ ಹೋಳು ಮತ್ತು ಕುಂಬಳಕಾಯಿ ಹೋಳು ಎಲ್ಲ. ಮತ್ತು ಚೀನಿಕಾಯಿ ತಿನ್ನಬಾರ್ದು, ಬದನೆಕಾಯಿ ತಿನ್ನಬಾರ್ದು. ನಮ್ಮ ಕಡೆ ನಾನು ಹೇಳ್ತಾ ಇರೋದು, ನಾವು ಫಾಲೋ ಮಾಡೋದು ಬದನೆಕಾಯಿ ನಂಜು, ಚೀನಿಕಾಯಿ ಕೂಡ ಹಾಗೆ ನಂಜು, ಮತ್ತು ಗ್ಯಾಸ್, ಆಲೂಗಡ್ಡೆ ಈ ಥರದ್ದೆಲ್ಲ ತಿನ್ನಬಾರ್ದು. ಇದೆಲ್ಲ ಫಾಲೋ ಮಾಡಬೇಕು. ಇದು ಆ ಟೈಮಲ್ಲಿ ತಿಂದು ಒಂಥರ ಗ್ಯಾಸ್ಟ್ರಿಕ್ ಆದರೆ ನಾವು ಮಗುವಿಗೆ ಹಾಲು ಕೊಡುವಾಗ ಅದಕ್ಕದು ಗ್ಯಾಸು ಇದಾಗತ್ತೆ. ಹಾಲಿನಲ್ಲಿ ಅದಕ್ಕೂ ನಾವೇನಾದರೂ ತಿಂದು ಆರೋಗ್ಯ ಕೆಡಿಸ್ಕೊಂಡ್ರೆ ಮಗುವಿಗೂ ಕೂಡ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದೊಂದು ಟಿಪ್. ಯಾಕಂದರೆ ನಾವು ಹಾಲು ಕೊಡೋದ್ರಿಂದ ಅಮ್ಮಂದಿರು ಮಗುವಿಗೆ ಆದಷ್ಟು ಆಹಾರಗಳಲ್ಲಿ ಇದು ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಗ್ಯಾಸಿ ಐಟಮ್ಸ್ ಯಾವುದು ತಿನ್ನಬಾರ್ದು. ಗಾರ್ಡ್ಸ್ ಎಲ್ಲ ತಿನ್ಬೋದು ಈಗ. ಅದೇ ಸೋರೆಕಾಯಿ ಆ ಥರದ್ದು, ಕುಂಬಳಕಾಯಿ ಆ ಥರದ್ದೆಲ್ಲ ತಿನ್ಬೋದು. ಹಾಗೆ ನಮ್ಮ ಕಡೆಯೆಲ್ಲ ಹಾಗೆ ಮಾಡ್ತಾರೆ. ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ಅಂತ ತಿಳಿಸಿ. ಮತ್ತು ಮಗುವಿಗೆ ಹಾಕುವ ಎಣ್ಣೆ ಎಲ್ಲ ಯಾವ ಥರ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ನಾನು ಸಪ್ರೇಟ್ ವ್ಲಾಗ್ ಮಾಡ್ತೇನೆ ನಾನು. ಇದರಲ್ಲಿ ಬರೀ ಆಹಾರ ಪದ್ಧತಿಗಳನ್ನು ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಮತ್ತು ಪಲ್ಯವನ್ನು ಪುನಃ ರಾತ್ರಿಗೆ ತಿನ್ನಲಿಕ್ಕಿಲ್ಲ. ರಾತ್ರಿಗೆ ನನಗೆ ಇದು ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ಕೊಡಬೇಕು. ಮತ್ತು ಯಾವುದೇ ತರಕಾರಿ ಪಲ್ಯ ತಿಂತಿದ್ರೂ ಕೂಡ ತುಪ್ಪದಲ್ಲೇ ಒಗ್ಗರಣೆ ಮಾಡಬೇಕು. ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದ್ದನ್ನು ಬಾಣಂತಿಯರು ನಮ್ಮ ಇದರಲ್ಲಿ ತಿನ್ನೋದಿಲ್ಲ. ಬೆಳ್ಳುಳ್ಳಿ ಅಂದರೆ ಹೊಟ್ಟೆ ಹುಳ ಇದ್ದರೆ ಬಾಣಂತಿಗೆ ಮತ್ತು ಹಾಲು ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಉಪಯೋಗ ಆಗ್ತದೆ. ತುಪ್ಪ, ಹಾಲು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಬೇಕು ಈ ಟೈಮಲ್ಲಿ. ಸೊ ಎಸ್, ಸೌತೆಕಾಯಿ ತಿನ್ಬೋದು, ರಿಚ್ ಗಾರ್ಡ್ ಅಂದರೆ ಗಾರ್ಡ್ಸ್ ಎಲ್ಲ ತಿನ್ಬೋದು. ಸೌತೆಕಾಯಿ, ಸೋರೆಕಾಯಿ ಮತ್ತು ಕುಂಬಳಕಾಯಿ, ತೊಂಡೆಕಾಯಿ, ಐವಿ ಗಾರ್ಡ್ ಅಂತ ಹೇಳ್ತಾರೆ. ಆಮೇಲೆ ಸುಮಾರು ಆ ಥರ ಗಾರ್ಡ್ಗಳೆಲ್ಲ ತಿನ್ಬೋದು. ಬೆಳ್ಳುಳ್ಳಿ ಅಮ್ಮ ಊಟಕ್ಕೆ ತುಪ್ಪದಲ್ಲಿ ಹುರಿದು ಕೊಟ್ಟಿದ್ದರು. ಅದು ನಮ್ಮ ಹೊಟ್ಟೆ ಹುಳ ಇದ್ದರೆ ಮತ್ತು ಜಾಸ್ತಿ ಹಾಲು ಪ್ರೊಡಕ್ಷನ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಅದೊಂದು ಹೇಳ್ತಾ ಇದ್ದೇನೆ. ಮತ್ತು ತುಂಬಾ ಬಾಣಂತಿ ಆಹಾರಕ್ಕೆ ತುಂಬಾ ಇದಿದೆ. ನೀವು ಬ್ರೆಡ್, ರಸ್ಕ್, ನಾನು ಗೋಧಿ ಹಿಟ್ಟಿಂದು ಮಾತ್ರ ತಿನ್ನೋದು. ರಸ್ಕ್ ಕಾಫಿ ಜೊತೆ ತಿಂತೀರಿ ಅಂತಾದರೆ ಗೋಧಿ ಹಿಟ್ಟಿಂದು ಬ್ರೆಡ್, ರಸ್ಕ್ ಅದನ್ನು ತಿನ್ಬೋದು. ನನಗೆ ಹೇಳಲಿಕ್ಕೆ ಮರ್ತೋಯ್ತು, ನಾನು ಗೋಧಿದೇ ತಿನ್ನೋದು, ಮೈದಾ ತಿನ್ನೋದಿಲ್ಲ. ಹಾಗೆ ಯಾವುದು ಹೆಲ್ದಿ ಆಹಾರ ಪದ್ಧತಿಯನ್ನು ಬಾಣಂತನದಲ್ಲಿ ಇದು ಮಾಡಬೇಕು. ನಾನು ನಿಮಗಿದು ಏನಂತಾರೆ, ಮತ್ತು ಬೆಚ್ಚಗಿರಬೇಕು. ಮತ್ತು ಹಾಸ್ಪಿಟಲ್ ಬ್ಯಾಗಲ್ಲಿ ಸ್ಕಾರ್ಫ್ ಎಲ್ಲ ಇಟ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಮರೆತು ಹೋಗಿದೆ. ಅದನ್ನು ಈ ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ತುಂಬ ವಿಷಯಗಳನ್ನು ಆ್ಯಡ್ ಮಾಡಿದ್ದೇನೆ ಇಲ್ಲಿ. ನಾರಿನಾಂಶ ಇರೋದು ಬೀನ್ಸ್ ಎಲ್ಲ. ಮತ್ತು ನೀವು ಮಧ್ಯಾಹ್ನಕ್ಕೆ ಹೋಳು ತಿಂತೀರಾ ಅಂತಾದರೆ, ಈಗ ಸಾಂಬಾರಿಂದ ಹೋಳು ತಿಂತೀರಾ ಅಂತಾದರೆ ಮತ್ತು ರಾತ್ರಿಗೆ ಮತ್ತೆ ಕುದಿಸ್ತೇವಲ್ಲ, ಅದನ್ನು ಕುದಿಸಿದ ನಂತರ ರಾತ್ರಿ ಪುನಃ ಅದನ್ನು ತಿನ್ನಲಿಕ್ಕಿಲ್ಲ. ಒಂದು ಸತಿ ಬಿಸಿ ಮಾಡಿದ ತಕ್ಷಣ ತಿನ್ನೋದು, ಪುನಃ ಅದನ್ನು ರಾತ್ರಿ ತಿನ್ನಲಿಕ್ಕಿಲ್ಲ. ರಾತ್ರಿ ಮತ್ತೆ ಹುಳಿ ಉಪ್ಪಿನಕಾಯಿ ಅಂದರೆ ನಿಂಬೆ ಹುಳಿ ಉಪ್ಪಿನಕಾಯಿ, ತುಪ್ಪ, ಅನ್ನ ಮತ್ತು 1 ಲೋಟ ಹಾಲು 3 ಸತಿನೂ ಕುಚ್ಚಲಕ್ಕಿ ಅನ್ನದ ಊಟ ಮಾಡೋದು ನಮ್ಮದರಲ್ಲಿ. ನಿಮ್ಮ ಪ್ರದೇಶದಲ್ಲಿ ಬೇರೆ ಬೇರೆ ಥರದ ಬಾಣಂತನ ಪದ್ಧತಿ ಇರಬಹುದು. ಬಟ್ ನಮ್ಮ ದಕ್ಷಿಣ ಕನ್ನಡದ ಹವ್ಯಕರ ಬಾಣಂತನ ಪದ್ಧತಿ ಇದಾಗಿರ್ತದೆ. ನಾನು ನಿಮ್ಗೆ ಅದನ್ನು ಇಲ್ಲಿ ಏನಂತ ಹೇಳಿದರೆ ತೋರಿಸಿದ್ದೇನೆ ಅಷ್ಟೇ. ಸೊ ಅದು ಹಾಗಲ್ಲ ಹೀಗೆ ಅಂತ ಕಮೆಂಟ್ ಮಾಡಿಬಿಡಿ. ನಿಮ್ಮ ಭಾಗದ ಕೆಲವು ಬಾಣಂತನದ ಪದ್ಧತಿ ಬೇರೆ ಇರ್ಬೋದು. ಈಗ ಉತ್ತರ ಕನ್ನಡ ಹೋದರೆ ಅಲ್ಲಿ ಬೇರೆ ಇರ್ತದೆ. ನಮ್ಮ ದಕ್ಷಿಣ ಕನ್ನಡ ಹವ್ಯಕರ ಪದ್ಧತಿ ಹೀಗೆ ಇರ್ತದೆ. ಸೊ ಹಾಗಾಗಿ ನಾನು ಅದನ್ನು ತೋರಿಸಿದ್ದೇನೆ. ಸೊ ಯಾರಾದರೂ ನ್ಯೂ ಮಾಮ್ ಇದ್ದರೆ ಅವರಿಗೆ ಸಹಾಯ ಆಗ್ತದೆ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೇನೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ, ಉಪಯೋಗ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ಮತ್ತೆ ಮುಂಬರುವ ವಿಡಿಯೋದಲ್ಲಿ ಮಗುವಿದು ಎಣ್ಣೆ ಕಾಯಿಸೋದು, ಯಾವ ಥರ ಮಗುವಿಗೆ ಹಾಕುವ ಎಣ್ಣೆ ಅದೆಲ್ಲ ನಾನು ತೋರಿಸ್ತೇನೆ. ಸಾಧ್ಯ ಆದರೆ ಸ್ವಲ್ಪ ಟೈಮ್ ಬೇಕಾಗ್ತದೆ, ಯಾಕಂದರೆ ಈಗ ಮಗುವನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನನಗೆ ನಾನು ಸಮಯ ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ನಾನು ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಬಾಣಂತನ ಅಂದರೆ
ಹುಡುಗಿ ಆದರೆ 39 ದಿವಸಕ್ಕೆ ಚಾಪೆ ಮಡಚೋದು ಅಂತ ಹೇಳ್ತಾರೆ. ಹುಡುಗ ಆದರೆ 41 ದಿವಸಕ್ಕೆ. ನನಗೆ ಮಗ, ಹಾಗೆ 41 ದಿವಸ ನಮ್ಮಲ್ಲಿ ಬಾಣಂತನ ಅಂತ ಇರ್ತದೆ. ಸೊ ಅಷ್ಟು ದಿನ ಅಂತೂ ಕಂಪಲ್ಸರಿ ರೆಸ್ಟ್ ಮಾಡಬೇಕು. ಮತ್ತು ಕೂಡ ಮಗುವಿಗೆ ಹಾಲು ಕೊಡೋದ್ರಿಂದ ಕೆಲವು ಆಹಾರ ಪದ್ಧತಿಗಳು, ಕೆಲವು ನೆನೆಸಿನ ಐಟಮ್ ಎಲ್ಲ ತಿನ್ನದಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದು 2-3 ತಿಂಗಳು ಅದು ಅವರವರ ಇಚ್ಛೆಗೆ ಬಿಟ್ಟಂಥದ್ದು. ಸೊ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ರಾತ್ರಿ ಕೂಡ ಸೇಮ್ ಇರ್ತದೆ ನನ್ನ ಊಟದ ಇದು. ಹಾಗೆ ಸ್ಕಾರ್ಫ್ ತಗೊಳ್ಬೇಕು ಅಂತ ಹೇಳೋದು ಮರ್ತಿದ್ದೆ ಹಾಸ್ಪಿಟಲ್ಲಿಗೆ. ನೋಡಿ, ಈ ಥರ ಸ್ಕಾರ್ಫ್ ತೊಗೊಳ್ಬೇಕು. ಮತ್ತು ಮಗುವಿಗೆ ಮಿಟ್ಟನ್ಸು, ಇದು ಸಾಕ್ಸ್ ಎಲ್ಲ ಈ ಥರ ಬರ್ತದೆ ಈಗ ರೆಡಿಯಾಗಿ. ಅದನ್ನು ತೊಗೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ತುಂಬ ಚಳಿ ಇರ್ತದೆ. ಮತ್ತು ಅವರು ಸ್ನಾನ ಎಲ್ಲ ಮಾಡಿಸಿದ ಮೇಲೆ ಮಗುವಿಗೆ ಹಾಕಲಿಕ್ಕೆ ಡ್ರೆಸ್ಸು, ಮಿಟ್ಟನ್ಸು ಎಲ್ಲ ಕೇಳ್ತಾರೆ. ನಾವು ರೆಡಿ ಮಾಡಿಕೊಂಡು ಹೋದರೆ ಒಳ್ಳೆಯದು. ಇದು ನನಗೆ ಲಾಸ್ಟ್ ವ್ಲಾಗಲ್ಲಿ ಮರ್ತಿದ್ದು. ನಮಗೆ ಶಾಲು ಫೀಡ್ ಮಾಡುವಾಗ ಹಿಡ್ಕೊಳ್ಳಿಕ್ಕೆ, ಹೊದ್ದುಕೊಳ್ಳಿಕ್ಕೆಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.